ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ಇಲ್ಲಿ ಬಂದಿರುವಂತಹ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಾಯ್. ಆ್ಯಂಡ್ ಗೆಸ್ಟ್ಗಳಾಗಿ ಬಂದಿರುವಂತಹ ಚೇತನ್ ಗೌಡ್ರಿಗೆ, ಶರವಣ ಸರ್ಗೆ, ಸಂಜಯ್ ಗೌಡ್ರಿಗೆ, ಜಗದೀಶ್ ಸರ್ಗೆ ತುಂಬ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ನಮ್ಮ ಚಿತ್ರಕ್ಕೆ ಡೇ ಒನ್ನಿಂದಲೂ ಇದೇ ರೀತಿ ಸಪೋರ್ಟ್ ಕೊಡ್ತಿದ್ದೀರಾ, ತುಂಬ ಥ್ಯಾಂಕ್ಸ್. ಆ್ಯಂಡ್ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡೋದಾದ್ರೆ ಸತೀಶ್ ಅವರು ಎಡಿಟರು, ಆ್ಯಂಡ್ ಕಿರಣ್ ಅವರು ಡೈರೆಕ್ಟ್ ಮಾಡಿದ್ದಾರೆ, ನಮ್ಮ ನವರಾಸರ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಒಂದು ಈ ಸಿನಿಮಾಗೆ ಕಂಪ್ಲೀಟ್ ಆಗಿ ನಾನೇ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ. ಹಾಡುಗಳು ನೀವು ಕೇಳಿದ್ದೀರಾ, ಇಷ್ಟ ಆಯ್ತು ಅನ್ಸುತ್ತೆ. ಇವಾಗ ಟೈಟಲ್ ಸಾಂಗ್ ಕೇಳಿದ್ರೆ ಇಷ್ಟ ಆಯ್ತಾ ಎಲ್ಲರಿಗೂ? ಥ್ಯಾಂಕ್ ಯು. ಮೇ 9ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ಆ್ಯಂಡ್ ಅಪೂರ್ವ ಅವರು ನನ್ನ ಜೊತೆ ಸ್ಕ್ರೀನ್ನ ಶೇರ್ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ಹೇಳಬೇಕಂದ್ರೆ ಅವರು ನನಗಿಂತ ಸೀನಿಯರು, ಮುಂಚೆನೇ ಸಿನಿಮಾ ಮಾಡಿದ್ದಾರೆ. ನಾನು ಹೊಸಬ, ಇವಾಗ ಫಸ್ಟ್ ಟೈಮ್ ಸಿನಿಮಾ ಮಾಡ್ತಾ ಇರೋದು. ಹೋಪ್ಫುಲಿ ನಿಮ್ಮೆಲ್ಲರಿಗೂ ನನ್ನ ಆ್ಯಕ್ಟಿಂಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಾನು ಆ್ಯಕ್ಟಿಂಗ್ ಹೆಂಗೆ ಮಾಡಿದ್ದೀನಿ ಅಂತ ನೋಡ್ಬೇಕಂದ್ರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಒಂದ್ಸಲ ನೋಡಿ, ನೀವು ಓಕೆ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದ್ರೆ ಬೇಡ ಮತ್ತೆ ನಾರ್ಮಲ್ ಮ್ಯೂಸಿಕ್. ಥ್ಯಾಂಕ್ ಯು. ಅವಾಗಿಂದ ನೋಡ್ತಾ ಇದ್ದೀನಿ, ತುಂಬ ಬಿಸಿ ನೋಡಿದ್ದೀನಿ. ಥ್ಯಾಂಕ್ ಯು. ಓಕೆ, ಇವಾಗ ಏನು ಮಾಡಲಿ? ಇವಾಗ ಸಾಂಗ್ ಯಾವ ಸಾಂಗ್ ಆಡಬೇಕು? ಎಲ್ಲಾದ್ರೂ ಬೆಕ್ಕಂತ ಒಂದು ಬಿಡಲ್ಲ. ಓಕೆ, ಇವಾಗ ಸೂತ್ರಧಾರಿ ಸಿನಿಮಾದೇ ಒಂದು ಸಾಂಗ್ ಹಾಡ್ತೀನಿ, ಡ್ಯಾನ್ಸ್ ಮಾಡ್ಕೊಳ್ಳಿ. ಓಕೆನಾ? ಯಾರು ಡ್ಯಾನ್ಸ್ ಮಾಡ್ತೀರಾ ನನ್ನ ಜೊತೆ? ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾದವ್ರಿಗೂ ಬಂದಿರೋರಿಗೆಲ್ಲರಿಗೂ ಥ್ಯಾಂಕ್ ಯು. ಎಲ್ಲರೂ ಸಿನಿಮಾ ಅಂತೂ ರೆಡಿ ಆಗಿದೆ, ಆದಷ್ಟು ಬೇಗ ಟ್ರೈಲರ್ ಬಿಡ್ತೀವಿ ನಾವು. ಎಲ್ಲರೂ ಯೂಟ್ಯೂಬಲ್ಲಿ ನೋಡಿ ಸಪೋರ್ಟ್ ಮಾಡಿ. ಆ ಯೂಟ್ಯೂಬಿಂದ ಹಂಗೆ ಥಿಯೇಟ್ರಿಗೆ ಬನ್ನಿ. ಸುಮ್ಮನೆ ಫೋನನ್ನು ನೋಡಿ ಫೋನನ್ನು ಮುಗಿಸ್ಬೇಡಿ. ಇದನ್ನು ಥಿಯೇಟ್ರಿಗೆ ಬನ್ನಿ. ನೀವು ಥಿಯೇಟ್ರಿಗೆ ಬಂದ್ರೆ ಇಷ್ಟು ಜನ ಇಲ್ಲಿ ಬಂದಿದ್ದಾರೆ ನೋಡಿ ಪ್ರೊಡ್ಯೂಸರು, ಇವರೆಲ್ಲ ಇನ್ನೂ ಸಿನಿಮಾಗಳು ಮಾಡ್ತಾರೆ. ನಮ್ಮಂಥವ್ರಿಗೂ ಒಂದು ದಾರಿ ಆಗುತ್ತೆ, ಎಲ್ಲ ಕಲಾವಿದರಿಗೂ ದಾರಿ ಆಗುತ್ತೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ. ಆದಷ್ಟು ಬೇಗ ಚಂದನ್ ಸರ್ ಬರ್ತಾರೆ, ಎಲ್ಲರೂ ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ. ಅವ್ರು ಆದಷ್ಟು ಬೇಗ ಬರ್ತಾರೆ. ಥ್ಯಾಂಕ್ ಯು. ನೋಡಿ, ಎಲ್ಲ ಸೈಲೆಂಟ್ ಆಗಿದ್ದಾರೆ. ಈಗ ಮೈನ್ ಈವೆಂಟಿನ ಮೈನ್ ಇದಕ್ಕೆ ಬಂದಿದ್ದೀವಿ. ಈಗ ನಮ್ಮ ನೆಚ್ಚಿನ ಚಂದನ್ ಶೆಟ್ಟಿ ಅವರು ಇನ್ನೇನು ವೇದಿಕೆಗೆ ಬರ್ತಾರೆ. ನೀವೆಲ್ಲ ಈ ಸೈಲೆಂಟ್ ಆಗಿದ್ರೆ ಬರಲ್ಲ. ನೀವೇನಾದ್ರು ಚೂರು ಸೌಂಡ್ ಮಾಡಿದ್ರೆ ಬಂದು ನಿಮಗೋಸ್ಕರ ಒಂದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್, ಒಂದು ಸಾಂಗ್ ಆಡಬೇಕು ಅಂತಲೂ ನಾನು ಕೇಳ್ತಾ ಇದ್ದೀನಿ. ಚಂದನ್ ನೀವು ನಮ್ಮೆಲ್ಲ ಆಡಿಯನ್ಸ್ಗೋಸ್ಕರ ಒಂದು ಸೂತ್ರದ ಸಾಂಗ್ನ ಆಡಬೇಕು. ಓಕೆ ನೋಡಿ, ನೀವು ಬೇಗ ಕರ್ಸ್ಕೊಡ್ತೀವಿ. ನೀವೆಲ್ಲ ಸೌಂಡ್ ಮಾಡಿದ್ರೆ ಅವ್ರ ಮೇಲೆ ಬರ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಮೇ 9 ಸೂತ್ರಧಾರಿ. ಆಕ್ಟಿಂಗ್ ಮಾಡಬೇಕು ಅನ್ನೋದು ಆಕ್ಚುಲಿ ನಮ್ಮ ತಂದೆಯವ್ರ ಕನಸು. ಚಿಕ್ಕ ವಯಸ್ಸಿಂದ ನಮ್ಮ ತಂದೆಯವ್ರು ನನ್ಗೆ ಹೇಳ್ತಾ ಇದ್ರು, ಫಿಲಮ್ ಹೀರೋ ಆಗ್ಬೇಕು ಅಂತ. ನಾನು ಒಂದ್ಸಲ ಕನ್ನಡಿ ಮುಂದೆ ಬಂದು ನಿಂತ್ಕೊಂಡು ನೋಡ್ಬಿಟ್ಟು ನಗು ಬಂದ್ಬಿಡ್ತೇನೆ ನನಗೆ, ನಾನು ಯಾವಾಗ ಹೀರೋ ಆಗ್ತೀನಿ ಅಂತ. ಬಟ್ ಅವ್ರು ಅಂದಿದ್ದು ಒಂದು ಮಾತು ಇವತ್ತು ನಿಜ ಆಗ್ತದೆ. ಮೇ 9ನೇ ತಾರೀಕು ನಮ್ಮ ತಂದೆಯವ್ರ ಕನಸು ಆಗ್ತದೆ ಆಕ್ಚುಲಿ ಅದು. ಆ್ಯಂಡ್ ಈ ಸಿನಿಮಾದ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಒಬ್ಬ ಪೊಲೀಸ್ ಕ್ಯಾರೆಕ್ಟರ್ನ ಮಾಡಿದ್ದೀನಿ, ಒಬ್ಬ ಅಂಡರ್ ಕವರ್ ಕಾಪ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಮ್ಮ ಕಿರಣ್ ಅವರು ಮತ್ತು ನಮ್ಮ ಕ್ರಿಯೇಟಿವ್ ಡೈರೆಕ್ಟರ್ ನವರಸನ್ ಅವರು ಈ ಸಿನಿಮಾನ ತುಂಬ ಚೆನ್ನಾಗಿ ಕತೆ ಮಾಡಿ ನನಗೆ ಬಂದು ಕತೆ ನರೇಟ್ ಮಾಡಿದಾಗ ನನಗೆ ತುಂಬ ಖುಷಿ ಆಯಿತು. ಈ ಸಿನಿಮಾ ಮಾಡಬೇಕು ಅಂತ ಒಪ್ಕೊಂಡೆ. ಮೇನ್ ಒಪ್ಕೊಂಡಿದ್ದು ನಾನು ಬಿಕಾಸ್ ಆಫ್ ನವರಸನ್ ಅವರು. ಯಾಕಂದರೆ ಅವರು ಎಲ್ಲ ಸಿನಿಮಾಗಳನ್ನ ಅಷ್ಟು ಅದ್ದೂರಿಯಾಗಿ ಪ್ರಮೋಟ್ ಮಾಡ್ತಾರೆ, ಅವ್ರದ್ದೇ ಸಿನಿಮಾನ ಎಷ್ಟು ಚೆನ್ನಾಗಿ ಪ್ರಮೋಟ್ ಮಾಡಬಾರ್ದು ಅಂತ ಹೇಳಿ, ಸೊ ಅದಕ್ಕೋಸ್ಕರ ನಾನು ಒಪ್ಕೊಂಡೆ. ಆ್ಯಂಡ್ ಈ ಕಾರ್ಯಕ್ರಮಕ್ಕೆ ಇವತ್ತು ತಬ್ಲಾ ನಾಣಿಸ್ ಅವರು ಕೂಡ ಬಂದಿದ್ರು, ಅವ್ರಿಗೂ ತುಂಬ ಧನ್ಯವಾದಗಳು. ಆ್ಯಂಡ್ ನನ್ನ ಪಾತ್ರ ನಾನು ನಿಭಾಯಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಜಾಸ್ತಿ ನನಗೆ ಟೇಕ್ಸ್ನ ತೊಗೊಳಕ್ಕೆ ಬಿಡ್ತಿಲ್ಲ. 1 ಟೇಕ್ 2 ಟೇಕಲ್ಲಿ ಎಲ್ಲ ಟೇಕ್ನ ಓಕೆ ಮಾಡ್ತಾ ಇದ್ರು. ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದೀನಿ ಸರ್ ನಾನು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ದಯವಿಟ್ಟು ಮೇ 9ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ಸಿನಿಮಾ ನೋಡಿ ನಿಮ್ಮ ಮನೆ ಹುಡುಗ ಚಂದನ್ ಶೆಟ್ಟಿಗೆ ಸಪೋರ್ಟ್ ಮಾಡಿ, ಅಷ್ಟೇ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಆಕ್ಚುಲಿ ಏನಂದ್ರೆ, ನೀವು ಆಕ್ಟಿಂಗ್ ಅನ್ನೋದು ನೀವು ಪ್ರತಿ ಸಾಂಗ್ ಮಾಡ್ತಿರಲ್ವಾ, ಅದೇ ಬೆಸ್ಟ್ ಆಕ್ಟಿಂಗ್. ಯಾಕಂದ್ರೆ ಆ ಆಕ್ಟಿಂಗ್ ಇಂದ ಈ ಸಿನಿಮಾದಲ್ಲಿ ಹೇಳಿದಿಲ್ಲ, ಸಿಂಗಲ್ ಟೇಕ್ 2 ಟೇಕ್ಸ್ ಅಲ್ಲಿ ನಮ್ಗೆ ಕೆಲಸನೇ ಕಮ್ಮಿ ಮಾಡಿದ್ದೀರಾ. ಅದ್ಭುತವಾದ ನೋಡಿ. ಮೇ 9 ಕನ್ನಡ ಇಂಡಸ್ಟ್ರಿಗೆ ಮತ್ತೊಬ್ಬ ನಾಯಕ ನಟ 100% ಉಟ್ಕೊತಾನೆ, ಅದು ಚಂದನ್ ಶೆಟ್ಟಿ ಆಗಿರ್ತಾನೆ. ನಾನು ಗ್ಯಾರಂಟಿ ಕೊಡ್ತೇನೆ. ಯಾಕಂದ್ರೆ ಸುಮಾರು 1800 ಸಿನಿಮಾ ಇವೆಂಟ್ಸ್ ಮಾಡಿದ್ದೀವಿ ನಾವು. ಎಲ್ಲ ಹೀರೋಗಳ ಜೊತೆ ಇದ್ದೀವಿ. ಎಲ್ಲ ಪ್ರತಿಯೊಬ್ಬ ಹೀರೋಗಳು ನಮ್ಗೆ ಸಪೋರ್ಟ್ ಆಗಿದ್ದಾರೆ. ಬಟ್ ನಾನು ಹೇಳ್ತಿಲ್ಲ, ಈಸ್ ಪ್ರಾಮಿಸಿಂಗ್ ಹೀರೋ ಆಗಿ ಡೆಫಿನೆಟ್ ಆಗಿ ಕನ್ನಡ ಇಂಡಸ್ಟ್ರಿಗೆ ಮೇ 9ನೇ ತಾರೀಕು ನೀವು 100% ನಿಂತ್ಕೊತಿರೋದು, ನೋ ಡೌಟ್. ಇಟ್ಸ್ ಪ್ರಾಮಿಸಿಂಗ್. ಥ್ಯಾಂಕ್ ಯು ಸೋ ಮಚ್. ನನ್ನ ಹೊಸ ಜೀವನ ಶುರು ಮಾಡಿದ್ದೀನಿ. ಹೊಸದಾಗೇನೋ ಆಗ್ಬೇಕಂತ. ಸಪೋರ್ಟ್ ಇರಲಿ. ಥ್ಯಾಂಕ್ ಯು.
ನಿಮ್ಮ ಮೊದಲನೇ ಸಾಂಗ್ ನಾನು ಎಲ್ಲರೂ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ ಚಂದನ್ ಸರ್, ಅಂಡ್ ಐ ಆಮ್ ಶೋರ್ ಇವಾಗ ನಿಮ್ಮ ಮೊದಲನೇ ಸಿನಿಮಾಗೂ ಎಲ್ಲರೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಚಂದನ್ ಶೆಟ್ಟಿ ಮ್ಯೂಸಿಕ್ ಆಲ್ಬಮ್ನ ಯಾರ್ಯಾರು ಕೇಳಿಸ್ಕೊಂಡಿದ್ದೀರಾ ಇಲ್ಲಿ ಇಷ್ಟು ವರ್ಷ ಮಾಡಿದ್ದಾರೆ ಅವರು? ಇಷ್ಟೇನಾ? ಇಷ್ಟು ಚೆನ್ನಾಗಿ ಕೇಳಿಸ್ಕೊತಿದ್ದೀರಾ ಅಂದ್ರೆ ಎಲ್ಲರೂ ಕೇಳಿಸ್ಕೊಂಡಿರ್ತೀವಿ ಆಲ್ಮೋಸ್ಟ್ ಎಲ್ಲ ಪಬ್ಬಲ್ ಆಗಿರ್ಬೋದು. ಇವತ್ತು ಎಲ್ಲ ಕಡೆ ಚಂದನ್ ಶೆಟ್ಟಿ ಸಾಂಗ್ ಬಿಟ್ರೆ ಯಾವುದು ಮೋಸ್ಟ್ಲಿ ಬರಲ್ಲ. ಪಬ್ಬಲ್ಲಿ ಅಂದ್ರೆ ಚಂದನ್ ಶೆಟ್ಟಿ ಸಾಂಗ್ ಆಲ್ಮೋಸ್ಟ್ ಹಾಕ್ತಾರೆ. ಬಟ್ ನಾವೇನು ಕೇಳ್ಕೊತಾ ಇದ್ದೀವಿ ಅಂದ್ರೆ ಇವಾಗ ಅವ್ರದ್ದು ಲಾಂಚಿಂಗ್ ಸಿನಿಮಾ ಇದೆ, ಸೂತ್ರಧಾರಿ ಸಿನಿಮಾ. ಅವರು ಫಸ್ಟ್ ಟೈಮ್ ಹೀರೋ ಆಗಿ ಲಾಂಚ್ ಆಗ್ತಾ ಇದ್ದಾರೆ. ಸೊ ಈ ಥರ ಒಬ್ರು ಟ್ಯಾಲೆಂಟ್ ಇರೋರನ್ನ ಬೆಳೆಸಬೇಕು. ತುಂಬಾ ಟ್ಯಾಲೆಂಟ್ ಇದೆ ಅವ್ರ ಹತ್ರ, ಮ್ಯೂಸಿಕ್ ಅಷ್ಟೇ ಅಲ್ಲ ಆಕ್ಟಿಂಗ್ ವೈಸ್ ಆಗಿರ್ಬೋದು. ಸೊ ಅವ್ರ ಹತ್ರ ಕೆಲಸ ಮಾಡಿ ತುಂಬಾ ಇಷ್ಟ ಆಯಿತು. ಸೊ ಇದೊಂದು ನಿಮ್ಗೆ ಒಳ್ಳೆ ಗೆಲುವಾಗುತ್ತೆ, ಒಳ್ಳೆಯದಾಗಲಿ. ನಮ್ಮ ಕನ್ನಡಿಗ ಯಾವತ್ತೂ ಕೈ ಬಿಡಲ್ಲ, ಹೌದಾ? ಆ್ಯಂಡ್ ಬುಕ್ ಮೈ ಶೋ ಅಲ್ಲಿ ಸೂತ್ರಧಾರಿ ಸಿನಿಮಾಗೆ ಇಂಟ್ರೆಸ್ಟ್ ಬಟನ್ನ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಓಕೆನಾ? ಸರ್ ಟೈಟಲ್ ಸಾಂಗ್ ನೋಡಿದ್ವಿ, ಹೇಗೆ ಅನ್ನಿಸ್ತು ಟೈಟಲ್ ಸಾಂಗ್? ನಮಸ್ತೆ ಬಂದಿರೋ ಎಲ್ಲರಿಗೂ. ಆಡಿಯನ್ಸ್ಗೆ ಏನು ಅನ್ನಿಸ್ತು ಸಾಂಗ್ ಇದು? ನಾವೆಲ್ಲ ನೋಡ್ತಾನೆ ಇರ್ತೀವಿ. ನಿಮಗೆಲ್ಲ ಏನು ಅನ್ನಿಸ್ತು ಸಾಂಗು? ಈ ಆ್ಯಕ್ಚುಲಿ ಒಂದು ಚಿತ್ರದಲ್ಲಿ ಒಂದು ಸಾಂಗ್ ಅಥವಾ ಎರಡು ಸಾಂಗ್ ಹಿಟ್ ಆಗೋದು ನಾವೆಲ್ಲ ನೋಡಿದ್ವಿ. ಪ್ರೀವಿಯಸ್ ಇಯರು ನಾವು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದು ಭೀಮಾ ಅಂತ. ಅದರಲ್ಲಿ ಎಲ್ಲ ಸಾಂಗ್ ಹಿಟ್ ಆಗಿದ್ದು. ಕಾರಣ ಏನಕ್ಕೆ ಅಂತ ಅಂದರೆ ಚಿತ್ರಗಳಲ್ಲಿ ಸಾಂಗ್ ಹಿಟ್ ಆದರೆ ನಮಗೆ ಬೇಸಿಕ್ ಇನ್ವಿಟೇಷನ್ ನಮಗೆ ಗೆಲುವಿಗೆ ವೆರಿ ನಿಯರ್. ಹಾಗಾಗಿ ಈ ಚಿತ್ರಕ್ಕೆ 3 ಸಾಂಗ್ ಇದೆ, 3ಕ್ಕೆ 3 ದುಡ್ಡಿಟ್ಟು ಸರ್ ಬ್ರದರ್ ನಿಮಗೆ. ಹಾಗಾಗಿ ಚಿತ್ರಕ್ಕೆ ನಿಮಗೆ ಓಪನಿಂಗಿಗೆ ಮತ್ತು ಎಕ್ಸ್ಪೆಕ್ಟೇಷನ್ಗೆ ತುಂಬ ಚೆನ್ನಾಗಿದೆ. ಇದಲ್ಲದೆ ಇನ್ನೂ ಒಂದು ಸಾಂಗ್ ಇದೆ, ಅದು ಇನ್ನೂ ಚೆನ್ನಾಗಿದೆ. ಬಟ್ ಅದನ್ನು ಆಮೇಲೆ ಟ್ರೈಲರ್ ನೋಡಿದ್ದೀನಿ ಸಿನಿಮಾ. ಅದು ಟ್ರೈಲರ್ ರಿಲೀಸ್ ಈವೆಂಟ್ ಕೂಡ ಮುಂಬರುವ ದಿನಗಳಲ್ಲಿ ಟ್ರೈಲರ್ ರಿಲೀಸ್ ಈವೆಂಟ್ ಕೂಡ ಇದೆ. ದಯವಿಟ್ಟು ಈ ಚಿತ್ರಕ್ಕೆ ಮೇ 9 ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಗಳಲ್ಲೇ ಚಿತ್ರವನ್ನು ನೋಡಿ. ಎಲ್ಲ ಕಡೆ ಒಂದು ಮಾತಿದೆ, ಕನ್ನಡ ಸಿನಿಮಾಗಳಿಗೆ ಜನ ಕಡಿಮೆ ಬರ್ತಾರೆ ಅಂತ ಅಂದ್ಬಿಟ್ಟು. ಅದನ್ನು ನಾವೆಲ್ಲ ತಪ್ಪು ಅಂತ ನಾವು ಅದನ್ನು ಪ್ರೂವ್ ಮಾಡಬೇಕಾಗಿದೆ. ಈಗ 18th ಈಗ ನಿನ್ನೆ ಒಂದು ಯುದ್ಧಕಾಂಡ ಅಂತ ರಿಲೀಸ್ ಆಗಿದೆ ಅಜಯ್ ಅವರ ಸ್ನೇಹಿತರೆ ಅವರು. ಈಗ ಅದಕ್ಕೆ ಜನ ಬರ್ತಾ ಇದ್ದಾರೆ. ಅದೇ ರೀತಿ ಒಳ್ಳೆ ಚಿತ್ರಗಳಿದ್ರೆ ಜನ ಕೈ ಹಿಡಿತಾರೆ ಅಂತ ಪುನಃ ನಮ್ಮ ಸೂತ್ರಧಾರಿ ಮುಖಾಂತರ ಮತ್ತೊಮ್ಮೆ ನಾವೆಲ್ಲ ಪ್ರೂವ್ ಮಾಡಬೇಕಾಗಿದೆ. ಥ್ಯಾಂಕ್ ಯು.